ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ ವಶೀಕರಣ ಪ್ರಯೋಗ. ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬಂದು ಜಗಳ ಅನ್ನೋದು ಬಂದು ಸಂಸಾರದಲ್ಲಿ ಬಿರುಕು ಅನ್ನೋದು ಬಿಟ್ಟು ಏನಾಗಿರ್ತಾರೆ, ಅವರು ದೂರಕ್ಕೆ ದೂರ ಆಗಿರ್ತಾರೆ. ಗಂಡ ಆದರೂ ಬಿಟ್ಟು ಹೋಗಿರ್ತಾನೆ, ಇಲ್ಲಾಂದರೆ ಹೆಂಡತಿ ಆದರೂ ಬಿಟ್ಟು ಹೋಗಿರ್ತಾಳೆ. ಅಂತಹ ಸಮಯದಲ್ಲಿ ಅವರು ಮತ್ತೆ ಮರಳಿ ಬರೋ ಥರ, ನಿಮಗೆ ವಶೀಕರಣ ಆಗೋ ಥರ ಮಾಡುವಂತಹ ಒಂದು ತಂತ್ರ ಪ್ರಯೋಗದ ಬಗ್ಗೆ ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಮೊದಲು ಗುರುವಾರ ಇಲ್ಲ ಭಾನುವಾರ ದಿನ ಏನು ಮಾಡಬೇಕು, ನೀವು ಕೆಂಪು ವಸ್ತ್ರವನ್ನು ಧರಿಸಿ ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಜಪ ಮಾಡಿದರೆ ಮಂತ್ರ ಅನ್ನೋದು ನಿಮಗೆ ಸಿದ್ಧಿ ಅನ್ನೋದು ಆಗುತ್ತೆ. ಮಂತ್ರ ಅನ್ನೋದು ಸಿದ್ಧಿಯಾದ ಮೇಲೆ ಏನು ಮಾಡಬೇಕು, ನೀವು ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಯಾವ ದಿನ ಆದರೂ ಬಂದಿರಲಿ, ಭೋಜಪತ್ರೆ ಅಂತ ಸಿಗುತ್ತೆ. ಭೋಜಪತ್ರೆಯ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ರಚನೆ ಮಾಡಬೇಕು. ಯಾವುದರ ಮೂಲಕ ರಚನೆ ಮಾಡಬೇಕು ಅಂದರೆ, ಕುಂಕುಮವನ್ನು ತೆಗೆದುಕೊಂಡು ಕುಂಕುಮದಲ್ಲಿ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಶಾಯಿ ರೂಪದಲ್ಲಿ ಮಾಡಿಕೊಂಡು ದಾಳಿಂಬೆ ಕಡ್ಡಿಯಿಂದ ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕು. ಅವರ ಹೆಸರನ್ನು ಹಾಗೂ ತಾಯಿಯ ಹೆಸರನ್ನು ಕಂಪಲ್ಸರಿಯಾಗಿ ಬರಿಬೇಕು. ಯಂತ್ರದ ಮೇಲೆ ಬರೆದಾದ ಮೇಲೆ ಏನು ಮಾಡಬೇಕು, 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಸೂಜಿಯನ್ನು ತೆಗೆದುಕೊಳ್ಬೇಕು. 2 ನಿಂಬೆಹಣ್ಣಿಗೆ ಸೂಜಿಯನ್ನು ಚುಚ್ಚಿ ಭೋಜಪತ್ರೆಯನ್ನು ನಡುವೆ ಸುತ್ತಬೇಕು. ನಾನು ಏನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ನೀವು ಕೆಂಪು ದಾರದ ಸಹಾಯದಿಂದ ಸುತ್ತಬೇಕು. ಚೆನ್ನಾಗಿ ಸುತ್ತಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಮಂತ್ರ, ನೀವು ಏನು ಮೊದಲು ಸಿದ್ಧಿ ಮಾಡ್ಕೊಂಡಿರ್ತೀರ ಆ ಒಂದು ಮಂತ್ರವನ್ನು 108 ಬಾರಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ವ್ಯಕ್ತಿಯ ಹೆಸರು ಹಾಗೂ ತಾಯಿಯ ಹೆಸರು ಸಹಿತ ನೀವು ಜಪವನ್ನು ಮಾಡಬೇಕು. ಅಂದರೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿ ಒಳಮುಚ್ಚುಗ ಅಂತ ಇರುತ್ತೆ ವನಸ್ಪತಿ, ಮುಟ್ಟಿದರೆ ಮುನಿ ಅಂತ ಕರಿತೀವಿ ಹಾಗೂ ಒಳಮುಚ್ಚುಗ ಅಂತಲೂ ಕರಿತೀವಿ. ಆ ಒಂದು ವನಸ್ಪತಿ ಹತ್ತಿರಕ್ಕೆ ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಹೋಗಿ ಒಳಮುಚ್ಚುಗದ ಬೇರಿಗೆ ಏನು ಮಾಡಬೇಕು, ನೀವು ಯಂತ್ರವನ್ನು ಕಟ್ಟಬೇಕು. ಕೆಂಪು ದಾರದಿಂದ ಕಟ್ಟಿ ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬರಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ, ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ, ಅವರು ಮತ್ತೆ ಮರಳಿ ಬರ್ತಾರೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.